ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನು? ಪವಿತ್ರ ಗೌಡ ಕೊಲೆ ನಡೆದಂತ ದಿನ ಮಾಡಿದ್ದೇನು? ಈ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡಿರುವಂತಹ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ದರ್ಶನ್ ಮತ್ತು ಪವಿತ್ರ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷ್ಯ ಏನು? ಇಲ್ಲಿದೆ ರಿಪೋರ್ಟ್. ಒಂದು ಕೊಲೆ 3 ತಿಂಗಳು 3991 ಚಾರ್ಜ್ ಶೀಟ್ ಪುಟಗಳ ಉಲ್ಲೇಖವಾಗಿರೋ 17 ಆರೋಪಿಗಳ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಒಂದೊಂದು ಅಂಶಗಳು ರೇಣುಕಾಸ್ವಾಮಿ ಹತ್ಯೆಯ ಭಯಾನಕತೆಯನ್ನ ಬೆಚ್ಚಿಡ್ತಿವೆ. 231 ಸಾಕ್ಷಿದಾರರು, 10 ಕಡತ, 7 ಸಂಪುಟದ ಚಾರ್ಜ್ ಶೀಟ್ನಲ್ಲಿ ಭೀಕರ ಕೊಲೆಯ ರಹಸ್ಯ ಅಡಗಿದೆ. ಸಿಆರ್ಪಿಸಿ 161 ಮತ್ತು 164 ಅಡಿಯಲ್ಲಿ 27 ಜನರ ಹೇಳಿಕೆ ದಾಖಲಾಗಿದ್ದು 3 ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ. ತಹಶೀಲ್ದಾರ್, ವೈದ್ಯರು, ಆರ್ಟಿಒ ಅಧಿಕಾರಿಗಳನ್ನ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಮಾಡಲಾಗಿದೆ. ಹಾಗಾದ್ರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋ A2 ದರ್ಶನ್ನ ಕ್ರೌರ್ಯಗಳೇನು? ದರ್ಶನ್ ವಿರುದ್ಧ ಸಂಗ್ರಹವಾಗಿರೋ ಸಾಕ್ಷ್ಯಗಳೇನು? ಎಲ್ಲ ಪೆನ್ ಟು ಪೆನ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಚಾರ್ಜ್ ಶೀಟ್ನಲ್ಲಿ A2 ದರ್ಶನ್ನ ಕ್ರೌರ್ಯ ಬಯಲು. ಕಿಡ್ನಾಪ್ ಟು ಮರ್ಡರ್, ದಾಸನ ವಿರುದ್ಧ ಏನೆಲ್ಲ ಸಾಕ್ಷ್ಯ? ಜೂನ್ 8 ದರ್ಶನ್ ಅಂಡ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿತ್ತು. ಅಂದು ನಡೆದ ಕೃತ್ಯಕ್ಕೆ ಪಟ್ಟಣಗೆರೆ ಶೆಡ್ ಸಾಕ್ಷಿಯಾಗಿತ್ತು. ಇದರಲ್ಲಿ ರೇಣುಕಾಸ್ವಾಮಿಯನ್ನ ಕರೆತರುವುದರಿಂದ ಹಿಡಿದು 3 ಆರೋಪಿಗಳನ್ನ ಸರೆಂಡರ್ ಮಾಡುವ ತನಕ ಪ್ರತಿ ಹಂತದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ದರ್ಶನ್ ವಿರುದ್ಧ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿರೋ ತನಿಖಾ ತಂಡ ಎಲ್ಲವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಪವನ್ಗೆ ಹೇಳಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆಸಿದ್ದಕ್ಕೂ ಮೊಬೈಲ್ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ. ಹಾಗೆಯೇ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿವೆ. ಪಬ್ನಲ್ಲಿ ಕುಳಿತು ಪಾರ್ಟಿ ಮಾಡಿದ್ದು, ನಂತರ ಪವಿತ್ರ ಮನೆಗೆ ಹೋಗಿ ಪವಿತ್ರಳನ್ನ ಕರೆದುಕೊಂಡು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಕ್ಕೂ ದಾಖಲೆ ಸಂಗ್ರಹಿಸಿದ್ದಾರೆ. ನಂತರ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಪಬ್ ಅಂದಾಗ ರೇಣುಕಾಸ್ವಾಮಿ ಫೋಟೋ ಮೊಬೈಲ್ಗೆ ಬರ್ತಿದ್ದಂತೆ ಮತ್ತೆ ಶೆಡ್ನಿಂದ ವಾಪಸ್ ಆಗಿ RR ನಗರ ಮನೆಯಲ್ಲಿ ಬಟ್ಟೆ ಬದಲಿಸಿರೋದಕ್ಕೂ ಸಾಕ್ಷ್ಯ ಸಿಕ್ಕಿದೆ. ಕೊಲೆ ನಡೆದ ಮರುದಿನ ಬೆಳಗ್ಗೆ ಬನಶಂಕರಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಹೋಗಿ ಪೂಜೆಯಲ್ಲಿ ಭಾಗಿಯಾಗಿ ನಂತರ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಶೂ ಬಿಟ್ಟು ಮೈಸೂರಿಗೆ ತೆರಳಿದ್ರ ಬಗ್ಗೆ ಪೊಲೀಸರು ಸಾಕ್ಷ್ಯ ಸಂಗ್ರಹಿಸಿ ಚಾರ್ಜ್ ಶೀಟ್ನಲ್ಲಿ ನಮೂದಿಸಿದ್ದಾರೆ. ಇದೆಲ್ಲದಕ್ಕೂ ಸಿಸಿ ಕ್ಯಾಮೆರಾ, ಟವರ್ ಲೊಕೇಶನ್ ಎಲ್ಲವೂ ಮ್ಯಾಚ್ ಆಗಿದೆ. ಇದರ ಜೊತೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳು ದರ್ಶನ್ ವಿರುದ್ಧ ಸಾಕ್ಷಿ ನುಡಿದಿವೆ. ಪ್ರತಿ ಹಂತದಲ್ಲೂ ದರ್ಶನ್ ನೋಡಿದ್ದ ಪ್ರತ್ಯಕ್ಷದರ್ಶಿಗಳು ನೀಡಿರೋ ಹೇಳಿಕೆಗಳೇ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಟ ಚಿಕ್ಕಣ್ಣ ಸೇರಿ ಅನೇಕ ಸಾಕ್ಷಿಗಳು ನೀಡಿರೋ ಹೇಳಿಕೆಗಳನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಅದರಲ್ಲೂ ದರ್ಶನ್ ವಿರುದ್ಧ ಆರೋಪಿಯೊಬ್ಬ ಹೇಳಿಕೆ ನೀಡಿರೋದು ಮಹತ್ವವನ್ನ ಪಡೆದುಕೊಂಡಿದೆ. ಪ್ರದೋಷ್ ಮೊಬೈಲ್ನಲ್ಲಿ ಘಟನೆಗೆ ಸಂಬಂಧಿಸಿದ ವಿಡಿಯೋ, ಫೋನ್ ಕಾಲ್, ಚಾಟಿಂಗ್ಗಳು, ಸಂಚಿನ ಬಗ್ಗೆ ನಡೆದ ಮಾಹಿತಿ ಉಲ್ಲೇಖವಾಗಿದೆ. ಹಾಗೆ ಸರೆಂಡರ್ ಮಾಡಿಸಲು 3ರನ್ನ ಮನವೊಲಿಸಿದ್ದು, ಅವರಿಗೆ ಹಣ ಕೊಟ್ಟಿರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಹಣ ಪಡೆದವರ ಹೇಳಿಕೆಗಳು ದರ್ಶನ್ಗೆ ಮಾರಕವಾಗಲಿವೆ. ಹತ್ಯೆಗೂ ಮುನ್ನ ರೇಣುಕಾಸ್ವಾಮಿಗೆ ಪವಿತ್ರ ಹೇಳಿದ್ದೇನು? ಇನ್ನು A1 ಪವಿತ್ರ ಗೌಡ ಪಾತ್ರದ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ಪವಿತ್ರ ಪಾತ್ರ ಏನು? ಕೊಲೆ ದಿನ ಪವಿತ್ರ ಏನ್ ಮಾಡಿದ್ಲು? ಅದನ್ನೇ ಹೇಳ್ತೀವಿ ನೋಡಿ. ಹಲ್ಲೆಗೊಳಗಾಗಿದ್ದ ರೇಣುಕಾಸ್ವಾಮಿ ನೆಲಕ್ಕೆ ಬಿದ್ದಾಗ ಪವಿತ್ರ ಗೌಡ ಎಂಟ್ರಿ ಆಗಿದ್ದಾಳೆ. ಈ ವೇಳೆ ಕೈ ಮುಗಿದಿದ್ದ ರೇಣುಕಾಸ್ವಾಮಿ ಪವಿತ್ರ ಗೌಡಳ ಕಾಲು ಹಿಡಿಯಲು ಮುಂದಾಗಿದ್ದ. ನನ್ನ ಬಿಟ್ಟು ಬಿಡಿ ಅಂತ ಕೈ ಮುಗಿದು ಕೇಳಿದ್ದ. ಈ ವೇಳೆ ಪವಿತ್ರ ಗೌಡ ನಿನಗೆ ಬದುಕಲು ಅರ್ಹತೆ ಇದೆಯಾ ಅಂತ ಕೇಳಿದ್ಲು. ಕಾಲು ಹಿಡಿಯಲು ಬಂದು ಕಾಲಿನಿಂದ ಒದ್ದು ದೂರ ಹೋಗಿದ್ಲು. ಈ ವೇಳೆ ಪವಿತ್ರ ಚಪ್ಪಲಿ ಮತ್ತು ಬಟ್ಟೆಗೆ ರೇಣುಕಾಸ್ವಾಮಿ ರಕ್ತ ತಾಕಿತ್ತು. FSL ವರದಿಯಲ್ಲಿ ರಕ್ತ ಇರೋದು ದೃಢವಾಗಿದ್ದು, ಈ ಅಂಶಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡಳ ಪಾತ್ರದ ಬಗ್ಗೆ ಈವರೆಗೆ ಇವರಿಬ್ಬರ ವಿರುದ್ಧ ಸಿಕ್ಕಿರುವ ಸಾಕ್ಷ್ಯಗಳ ಬಗ್ಗೆ ಪೊಲೀಸರು ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.